ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 176. ಖುಷಿಯಲ್ಲಿ ಆ ಗಾಜಿನ ಲವ್ ಬರ್ಡ್ಸ್ ಹಿಡಿದು ಬಂದವಳಿಗೆ ಹೀಗಾಗುತ್ತದೆ ಎಂದು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ. ಅನತಿ ಅವಳ ಬಳಿ ಬಂದು ಅದನ್ನು ಕೊಡಿ ಎಂದಿದ್ದರೆ ಪ್ರೀತಿಯಿಂದಲೇ ಅದನ್ನು ಅವಳ ಕೈಗೆ ನೀಡುತ್ತಿದ್ದಳು. ಆದರೆ ಅವಳು ಹಾಗೆ ಹೇಳದೆ ಕೇಳದೆಯೇ ಅಚಾನಕ್ಕಾಗಿ ತನ್ನ ಕೈಯಿಂದ ಕಸಿದುಕೊಳ್ಳಲು ಹೋಗಿ ಅದು ನೆಲದ ಪಾಲಾಗಿತ್ತು. ಅದು ನೆಲಕ್ಕೆ ಬಿದ್ದು ಒಡೆದು ಹೋಗುತ್ತಿದ್ದ ಹಾಗೆ ಮೊದಲೇ ಎದರಿ ನಿಂತಿದ್ದಳು. ಅಂಥದ್ದರಲ್ಲಿ ನನ್ನ ಥಿಂಗ್ಸ್ ಮುಟ್ಟಲು ಯಾರು ಅಧಿಕಾರ ಕೊಟ್ಟಿದ್ದು ನಿನಗೆ ಎಂದು ಕೋಪದಲ್ಲಿ ಹೇಳುತ್ತಾ ತನ್ನ ಕೆನ್ನೆಗೆ ಹೊಡೆಯುತ್ತಿದ್ದ ಹಾಗೆ ಅವನ ಬಿರುಸಾದ ಏಟಿಗೆ ತತ್ತರಿಸಿ ಹೋದಳು. ಅವನ ಏಟನ್ನು ತಾಳಲಾರದೆ ಬೀಳುತ್ತಿದ್ದವಳು ಪಕ್ಕದಲ್ಲಿ ಇದ್ದಂತಹ ಡೈನಿಂಗ್ ಟೇಬಲ್ ಕುರ್ಚಿಯನ್ನು ಹಿಡಿದು ಹಾಗೆ ಸಾವರಿಸಿಕೊಂಡು ಕೆನ್ನೆಯ ಮೇಲೆ ಕೈ ಇರಿಸಿ ನಿಂತುಬಿಟ್ಟಳು. ತನ್ನ ಅಣ್ಣನ ಕೋಪವನ್ನು ನೋಡಿದ ಅನತಿ ಕೂಡ ಕ್ಷಣ ಬೆಚ್ಚಿ ಹಿಂದೆ ಸರಿದು ನಿಂತು ಬಿಟ್ಟಳು. ಧನುಷ್ ನಡವಳಿಕೆ ನೋಡಿ ತಿಂಡಿ ತಿನ್ನುತ್ತಿದ್ದ ಎಲ್ಲರಿಗೂ ಆಶ್ಚರ್ಯವಾಯಿತು. ಸ್ಪಂದನ ಅವರು, ಮಿಥುನ್ ಅವರು ಇಬ್ಬರು ತಿಂಡಿ ತಿನ್ನುವುದನ್ನು ಬಿಟ್ಟು ಎದ್ದು ನಿಂತರು. ಮಗನ ವರ್ತನೆ ನೋಡಿ ಕೋಪಗೊಂಡ ಸ್ಪಂದನ ಅವರು ಮಗನ ಬಳಿಗೆ ಬಂದು, ಧನು, ಏನಾಗಿದೆ ನಿನಗೆ? ಶರದಿ ಮೇಲೆ ಯಾಕೆ ಕೈ ಮಾಡುತ್ತಿದ್ದೀಯಾ? ಅದನ್ನು ಬೀಳಿಸಿದ್ದು ಅನತಿ ಎಂದರು. ಎಲ್ಲರೆದುರಿಗೂ ಧನು ಕೈ ಮಾಡಿದ್ದನ್ನು ಸಹಿಸಲು ಆಗದೆ, ಅಲ್ಲಿ ನಿಲ್ಲಲು ಆಗದೆ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಕೋಣೆಗೆ ಹೋಗಿದ್ದಳು ಶರದಿ. ಪ್ಲೀಸ್ ಮಮ್ಮಿ, ಅವಳನ್ನು ವಹಿಸಿಕೊಂಡು ಮಾತನಾಡಬೇಡಿ. ಆ ಲವ್ ಬರ್ಡ್ಸನ್ನು ಮುಟ್ಟಿದ್ದು ಅವಳ ತಪ್ಪು. ಅದನ್ನು ಇಲ್ಲಿಗೆ ಯಾಕೆ ತರಬೇಕಿತ್ತು? ಈಗಲೂ ಅವನಿಗೆ ಶರದಿಯದ್ದೇ ತಪ್ಪು ಎನಿಸುತ್ತಿತ್ತು. ಧನು, ಅದು ಕೈ ತಪ್ಪಿ ಒಡೆದು ಹೋಗಿದೆ. ಶರದಿ ಏನು ಮಾಡಲು ಆಗುತ್ತದೆ ಹೇಳು? ಅವಳೇನು ಅದನ್ನು ಬೇಕೆಂದು ಒಡೆದಿಲ್ಲ. ಅಂಥದ್ದರಲ್ಲಿ ಅವಳ ಮೇಲೆ ಯಾಕೆ ಕೈ ಮಾಡಿದ್ದೀಯಾ? ನಿನ್ನಲ್ಲಿರುವ ಕೋಪವನ್ನು ಕಡಿಮೆ ಮಾಡಿಕೊಳ್ಳುತ್ತೀಯಾ ಎಂದು ನಾನು ಕಾಯುತ್ತೀನಲ್ಲ. ಅದು ನನ್ನ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಎಂದು ತಿಳಿಸಿಕೊಟ್ಟೆ ಬಿಡು. ನಿನ್ನ ಮೇಲೆ ಅತಿಯಾದ ನಿರೀಕ್ಷೆ ಇಟ್ಟಿದ್ದು ನನ್ನದೇ ತಪ್ಪು ಎಂದವರ ಕಣ್ಣು ತುಂಬಿದವು. ಮಾತನಾಡಲು ಆಗದೆ ಅವರ ಗಂಟಲು ಕಟ್ಟಿದಂತಾಯಿತು. ಅವರನ್ನು ನೋಡಿದವನು, ಮಮ್ಮಿ, ಅದು ನನಗೆ ಎಷ್ಟು ಇಂಪಾರ್ಟೆಂಟ್ ಎಂದು ನಿಮಗೆ ಗೊತ್ತಿಲ್ಲ. ತುಂಬ ಆಸೆಯಿಂದ ತಂದಿದ್ದೆ ಮಮ್ಮಿ. ಅದನ್ನೇ ಒಡೆದು ಹಾಕಿದರೆ ಕೋಪ ಬರುವುದಿಲ್ಲವಾ ಎಂದು ತನ್ನ ತಪ್ಪನ್ನು ಸಾವರಿಸಿಕೊಂಡು ನೋಡಿದವರು. ಧನು, ಮುಚ್ಚು ಬಾಯಿ. ಒಂದು ವಸ್ತುವಿಗೋಸ್ಕರ ಶರದಿಯ ಮನಸ್ಸಿಗೆ ನೋವು ಮಾಡಿದ ನಿನಗೆ ವಸ್ತುವಿಗೂ ವ್ಯಕ್ತಿಗೂ ಇರುವ ಬೆಲೆ ಗೊತ್ತೇ ಇಲ್ಲ. ಆ ವಸ್ತು ಒಡೆದು ಹೋಯಿತು ಎಂದು ಶರದಿ ಮೇಲೆ ಕೈ ಮಾಡಿ ಅವಳ ಮನಸ್ಸಿಗೆ ನೋವು ಮಾಡಿದೆಯಲ್ಲ. ಆ ಗಾಜಿನ ವಸ್ತು ಒಡೆದು ಹೋದರೆ ಬೇರೆದೊಂದು ತೆಗೆದುಕೊಳ್ಳಬಹುದು. ಆದರೆ ಒಡೆದ ಮನಸ್ಸನ್ನು ಸರಿ ಮಾಡಲು ನಿನ್ನಿಂದ ಆಗುವುದಿಲ್ಲ. ಕೋಪದ ಕೈಗೆ ಬುದ್ಧಿ ಕೊಡುವ ನಿನ್ನಂಥವನಿಗೆ ಹೆಂಡತಿಗಿಂತ ಆ ವಸ್ತುವೇ ಹೆಚ್ಚಾಯಿತು. ಸ್ಪಂದನ ಅವರು ಏರು ಧ್ವನಿಯಲ್ಲಿ ಮಾತನಾಡುತ್ತಿದ್ದರೆ ಅವರ ಮಾತನ್ನು ತಡೆಯುವವರು ಯಾರೂ ಇಲ್ಲ. ಆದರೂ ಮಗನಿಗೆ ಬೈಯುವುದನ್ನು ಸಹಿಸದ ಜೀವ ಮಿಥುನ್ ಅವರು. ಹೆಂಡತಿ ಹಾಗೆಲ್ಲ ಮಾತನಾಡುತ್ತಿರುವುದನ್ನು ನೋಡಿ ಸಹಿಸದೆ ಸ್ಪಂದನ ಎಂದು ಹೇಳುತ್ತಾ ಅವರ ಮಾತನ್ನು ತಡೆಯುವ ಪ್ರಯತ್ನ ಮಾಡಿದರು. ನಾನು ಮಾತನಾಡುತ್ತಿದ್ದೀನಲ್ಲ, ನೀವು ಸುಮ್ಮನಿರಿ ಎಂದು ಗಂಡನನ್ನೇ ಸುಮ್ಮನೆ ಮಾಡಿದರು. ಮಿಥುನ್ ಅವರು ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ. ಸಾವಿರಾರು ಜನರಿಗೆ ಸಂಬಳ ಕೊಡುವ ದಣಿಯವರು. ಕಾಲಿನಲ್ಲಿ ತೋರಿಸಿದ್ದನ್ನು ತಲೆಯ ಮೇಲೆ ಒತ್ತು ಮಾಡುವವರು ಇದ್ದಾರೆ. ಸಾವಿರ ಕೋಟಿಗಳ ಒಡೆಯ. ಅಂತಹವರು ಹೆಂಡತಿಯ ಒಂದು ಕೋಪದ ಮಾತಿಗೆ ಮೌನವಾಗುತ್ತಾರೆ ಎಂದರೆ ಅವರ ಹೆಂಡತಿಗೆ ಹೆದರುತ್ತಾರೆ ಅಥವಾ ಅವರ ಹೆಂಡತಿಯ ಗುಲಾಮ ಎಂದಲ್ಲ. ಅವರು ಹೆಂಡತಿಗೆ ಕೊಡುವ ಗೌರವ ಅದು. ಅವರು ಹೆಂಡತಿಯನ್ನು ಎಷ್ಟು ಪ್ರೀತಿಸುತ್ತಾರೆಯೋ ಅಷ್ಟೇ ಗೌರವಿಸುತ್ತಾರೆ. ಗಂಡ ಹೆಂಡತಿಗೆ ಪ್ರೀತಿಯ ಜೊತೆಗೆ ಒಬ್ಬರಿಗೆ ಒಬ್ಬರ ಮೇಲೆ ಗೌರವ ಕೂಡ ಮುಖ್ಯವಾಗುತ್ತದೆ. ಪ್ರೀತಿಯಲ್ಲಿ ನಂಬಿಕೆ ಎಷ್ಟು ಮುಖ್ಯವೋ ಗೌರವ ಕೂಡ ಅಷ್ಟೇ ಮುಖ್ಯವಾಗುತ್ತದೆ. ಸ್ಪಂದನ ಅವರ ಕೋಪವನ್ನು ನೋಡಿ ಹಾಗೆ ಸುಮ್ಮನಾದರು ಮಿಥುನ್ ಅವರು. ಮತ್ತೆ ಮಗನೆಡೆಗೆ ತಿರುಗಿದವರು, ತಾಳಿ ಕಟ್ಟಿ ಗಂಡ ಆದ ಮಾತ್ರಕ್ಕೆ ಹೆಂಡತಿಯ ಮೇಲೆ ಕೈ ಮಾಡುವುದು ನಿನ್ನ ಪೌರುಷವಲ್ಲ. ಒಬ್ಬ ಮನುಷ್ಯನಿಗೆ ಎಷ್ಟೇ ಕೋಪ ಇದ್ದರೂ, ಎಂಥದ್ದೇ ಸಮಯ ಸಂದರ್ಭ ಬಂದರೂ ಕೂಡ ಕೋಪದ ಕೈಗೆ ಬುದ್ಧಿ ಕೊಡದೆ ಸಮಾಧಾನದಿಂದ ಯೋಚಿಸಿ ತಾಳ್ಮೆಯಿಂದ ವರ್ತಿಸುವ ಮನುಷ್ಯ ನಿಜವಾದ ವ್ಯಕ್ತಿ. ಅಂಥವರ ವ್ಯಕ್ತಿತ್ವ ಮೇರು ಶಿಖರ ಇರುತ್ತದೆ. ನಿನಗೆ ಇದೆಲ್ಲ ಹೇಗೆ ಅರ್ಥ ಆಗಬೇಕು ಹೇಳು?
ನಿನಗೆ ಎಷ್ಟು ಬುದ್ಧಿ ಹೇಳಿದರೂ ಗೋರ್ಕಲ ಮೇಲೆ ಮಳೆ ಉಯ್ದಂತೆ ವ್ಯರ್ಥ ಅಷ್ಟೇ. ತಾಳ್ಮೆಯಲ್ಲ ಲೇಶವೇ ಇಲ್ಲದೆ ಇರುವ ನಿನ್ನಷ್ಟು ಕೋಪಿಷ್ಟ ನೀನು. ಇಷ್ಟು ವರ್ಷ ನಿನ್ನನ್ನು ನನ್ನಿಂದ ಬದಲಾಯಿಸಲು ಆಗಲಿಲ್ಲ, ಮುಂದೆ ಕೂಡ ನಿನ್ನ ಬಿಹೇವಿಯರ್ ಬದಲಾಗುವುದಿಲ್ಲ. ತನ್ನ ಮಗ ಅವನ ತಂದೆ ಅಂದರೆ ಸ್ಪಂದನ ಅವರ ಮೊದಲ ಗಂಡನ ರೀತಿ ಕೆಟ್ಟವನಾಗಬಾರದು, ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಬೇಕು ಎಂದು ಹೆಜ್ಜೆ ಹೆಜ್ಜೆಗೂ ಅವನಿಗೆ ಬುದ್ಧಿ ಹೇಳುತ್ತಾ ತಿದ್ದುತ್ತಲೇ ಬಂದಿದ್ದಾರೆ. ಕೆಲವೊಮ್ಮೆ ಅವನು ವರ್ತಿಸುವ ರೀತಿ ನೋಡಿ ಭಯ ಆವರಿಸಿ ಅವನ ಮೇಲೆ ಈ ರೀತಿ ಕೂಗಾಡುತ್ತಾರೆ. ತಾಯಿಯ ಮಾತು ಕೇಳಿ ಮತ್ತು ಕೋಪಗೊಂಡವನು, ಸ್ಟಾಪ್ ಇಟ್ ಮಮ್ಮಿ, ಈಗ ನಾನು ಅಂಥದ್ದೇನು ಮಾಡಿದೆ ಎಂದು ಈ ರೀತಿ ಕೂಗಾಡುತ್ತಿದ್ದೀರಾ? ಅವಳು ಮಾಡಿದ ತಪ್ಪು ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲವಾ? ನನ್ನೊಬ್ಬನ ತಪ್ಪು ಮಾತ್ರ ಕಾಣುತ್ತದೆ. ಅವತ್ತು ಅನತಿ ಹೇಳಿದ್ದು ನಿಜ. ನಿಮಗೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಅವಳೇ ಹೆಚ್ಚಾಗಿದ್ದಾಳೆ. ನಾನು ಕೋಪಿಷ್ಟ, ಕೆಟ್ಟವನಲ್ಲವಾ? ಇನ್ಮೇಲೆ ನಾನು ಇಲ್ಲಿ ಇರಲ್ಲ, ನೀವು ಅವಳ ಜೊತೆಯಲ್ಲಿಯೇ ಇರಿ ಎಂದು ಕೋಪದಲ್ಲಿ ಹೇಳಿ ಅಲ್ಲಿಂದ ಹೊರಟು ಹೋಗುವನನ್ನು, ಧನು ನಿಲ್ಲು, ಏನಂತ ಮಾತಾಡ್ತಿದ್ದೀಯಾ? ನಿನ್ನ ಮಮ್ಮಿ ಯಾವತ್ತಾದರೂ ನಿಮ್ಮಗಳ ಮಧ್ಯೆ ಭೇದ ಭಾವ ಮಾಡಿದ್ದಾಳಾ? ಎಲ್ಲರಿಗೂ ಸಮನಾಗಿ ಪ್ರೀತಿ ಹಂಚುವವಳು ಅವಳು. ಅವಳ ಬಳಿ ಯಾಕೆ ಈಗೆಲ್ಲ ಮಾತನಾಡುತ್ತಿದ್ದೀಯಾ ಎಂದು ಮೊದಲ ಬಾರಿಗೆ ಮಗ ಮಾತನಾಡಿದ್ದು ಸರಿ ಕಾಣಲಿಲ್ಲ ಮಿಥುನ್ ಅವರಿಗೆ. ಮತ್ತೆ ಇನ್ನೇನು ಪಪ್ಪ, ಮಮ್ಮಿಗೆ ನಾನು ಮಾಡಿದ ಸಣ್ಣ ತಪ್ಪುಗಳು ಕೂಡ ದೊಡ್ಡದಾಗಿ ಕಾಣುತ್ತದೆ. ಶರದಿ ಎಷ್ಟೇ ತಪ್ಪು ಮಾಡಿದರೂ ಕೂಡ ಅವಳನ್ನು ವಹಿಸಿಕೊಂಡು ಮಾತನಾಡುತ್ತಾರೆ. ಇವತ್ತು ಅಷ್ಟೇ ಅವಳು ಮಾಡಿದ ತಪ್ಪು ಅವರ ಕಣ್ಣಿಗೆ ಕಾಣಲಿಲ್ಲ, ನನ್ನ ತಪ್ಪು ಮಾತ್ರ ದೊಡ್ಡದಾಗಿ ಕಾಣುತ್ತದೆ. ನಾನು ಕೋಪಿಷ್ಟನಂತೆ, ನನಗೆ ಬುದ್ಧಿ ಇಲ್ಲವಂತೆ ಎಂದು ಹೇಳುತ್ತಾ ಕ್ಷಣವೂ ಅಲ್ಲಿ ನಿಲ್ಲದೆ ಹೊರಗೆ ಹೋಗಿದ್ದನು. ಧನುಷ್ ಮಾತು ಕೇಳಿದ ಸ್ಪಂದನ ಅವರು ಕುಸಿದೇ ಹೋದರು. ನಿಲ್ಲಲು ಆಗದೆ ಕುಸಿಯುತ್ತಿದ್ದವರನ್ನು ಓಡಿ ಬಂದ ಹಿಡಿದು ಮಿಥುನ್ ಅವರು, ಸ್ಪಂದನ ಏನಾಯ್ತು ಎಂದು ಆತಂಕದಲ್ಲೇ ಕೇಳಿದರು. ರೀ, ನೋಡಿದ್ರಾ ಅವನು ಹೇಗೆ ಮಾತನಾಡಿ ಹೋಗುತ್ತಿದ್ದಾನೆ? ಹಾಗಾದರೆ ನನ್ನ ಮಕ್ಕಳ ಮೇಲೆ ಪ್ರೀತಿಯೇ ಇಲ್ಲವಾ? ನಾನು ಭೇದ ಭಾವ ಮಾಡ್ತೀನಾ? ಅವನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಾನೆ ಎಂದು ತಿಳಿದಾಗಿನಿಂದ ನನಗೆ ಎಷ್ಟೇ ಕಷ್ಟ ಬಂದರೂ ಎಲ್ಲವನ್ನು ಸಹಿಸಿ ಅವನಿಗೋಸ್ಕರ ಬದುಕಿದವಳು ನಾನು. ಈಗ ಈ ರೀತಿ ಮಾತನಾಡುತ್ತಿದ್ದಾನೆ, ನನಗೆ ಎಷ್ಟು ನೋವಾಗಬೇಡ. ಹೌದು, ಅವನಿಗೆ ಬುದ್ಧಿ ಬಂದಾಗಿನಿಂದ ನಾನು ಶ್ರೇಷ್ಠಾಗಿ ಬೆಳೆಸಲು ನೋಡಿದೆ. ಅದೇ ಯಾಕಾಗಿ ಅವನು ಕೂಡ ಅವನ ಎಂದು ಅಲ್ಲಿಗೆ ಮಾತನಾಡುವ ಮುಂಚೆ ಮಾತನ್ನು ನಿಲ್ಲಿಸಿ ಮಿಥುನ್ ಅವರ ಎದೆಗೆ ಹೊರಗಿ ಬಿಕ್ಕಳಿಸಿ ಅಳಲು ಶುರು ಮಾಡಿದರು. ಕುಳಿತಲ್ಲಿಂದ ಎದ್ದು ಬಂದಂತಹ ಸುಗುಣ ಅವರು, ಸ್ಪಂದನ, ಅವನಿನ್ನೂ ಚಿಕ್ಕವನು, ತಪ್ಪು ಯಾವುದು ಸರಿ ಯಾವುದು ಎಂದು ತಿಳಿಯುವುದಿಲ್ಲ. ನಾವು ಹೇಳಿದರೆ ಅರ್ಥ ಮಾಡಿಕೊಳ್ಳುತ್ತಾನೆ. ಈಗೇನು ಕೋಪದಲ್ಲಿ ಆಗಿ ಹೇಳಿ ಹೋಗಿದ್ದಾನೆ. ಅವನಿಗೂ ಕೂಡ ನಿನ್ನನ್ನು ಬಿಟ್ಟಿರಲು ಸಾಧ್ಯವಿಲ್ಲ. ನೋಡುತ್ತಿರು, ಅವನೇ ನಿನ್ನನ್ನು ಹುಡುಕಿ ಬರುತ್ತಾನೆ ಎಂದು ಹೇಳಿದರೆ, ಇಲ್ಲ ಅತ್ತೆ, ನೀವಿನ್ನೂ ಅವನನ್ನು ಚಿಕ್ಕವನು ಎಂದು ತಿಳಿದಿದ್ದೀರಾ. ಅವನೇನು ಇನ್ನೂ ಮಗುವಲ್ಲ. ನಿಮ್ಮ ಮಗ ಅವನ ವಯಸ್ಸಿನಲ್ಲಿ ಕಂಪನಿ, ಮನೆ, ಮಕ್ಕಳು ಎಲ್ಲ ಜವಾಬ್ದಾರಿಗಳನ್ನು ಹೊತ್ತಿದ್ದರು. ಆದರೆ ಇವನದು ಬರೀ ದುಡುಕು ಬುದ್ಧಿ ಎಂದು ಹೇಳುತ್ತಲೇ ತನ್ನ ಕೈಗಡಿಯಾರ ನೋಡಿಕೊಂಡವರು, ನನಗೆ ಟೈಮ್ ಆಗುತ್ತಿದೆ, ನಾನು ಸ್ಕೂಲ್ಗೆ ಹೋಗಬೇಕು ಎಂದು ಹೊರಡುವವರನ್ನು ತಡೆದ ಮಿಥುನ್ ಅವರು, ಸ್ಪಂದನ, ಇವತ್ತೊಂದು ದಿನ ಸ್ಕೂಲ್ಗೆ ಏನು ಹೋಗಬೇಡ, ಮನೆಯಲ್ಲಿಯೇ ಇದ್ದು ರೆಸ್ಟ್ ಮಾಡು ಎಂದರು. ನನ್ನ ಪರ್ಸನಲ್ ಬೇರೆ, ಪ್ರೊಫೆಷನಲ್ ಬೇರೆ. ನನ್ನ ಮನೆಯಲ್ಲಿ ಏನೇ ಸಮಸ್ಯೆಗಳಿದ್ದರೂ ನಾನು ಸ್ಕೂಲನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡುವುದಿಲ್ಲ ಎಂದು ನಿಮಗೂ ಕೂಡ ಗೊತ್ತು. ನಾನು ಸ್ಕೂಲ್ಗೆ ಹೋಗಬೇಕು ಎಂದರು. ಇಷ್ಟು ವರ್ಷ ಶಾಲೆಯನ್ನು ಎಷ್ಟು ಜವಾಬ್ದಾರಿಯಿಂದ ನಡೆಸಿಕೊಂಡು ಬಂದಿದ್ದಾರೆ ಎನ್ನುವುದನ್ನು ಮಿಥುನ್ ಅವರು ಕೂಡ ಚೆನ್ನಾಗಿ ಅರಿತಿದ್ದಾರೆ. ಹಾಗಾಗಿ ಮತ್ತೇನು ಮಾತನಾಡದೆ ಸುಮ್ಮನಾದರು. ಅಲ್ಲಿಯೇ ನಿಂತಿದ್ದ ಸೀತಾ ಅವರ ಕಡೆಗೆ ತಿರುಗಿ, ಸೀತಾ, ಇವತ್ತು ಶರದಿ ಸ್ಕೂಲ್ಗೆ ಬರುವುದು ಬೇಡ, ಮನೆಯಲ್ಲಿಯೇ ಇರಲಿ. ಸಂಜೆ ಬಂದು ನಾನು ಅವಳ ಬಳಿ ಮಾತನಾಡುತ್ತಾನೆ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದರು. ಇತ್ತ ಕೋಣೆಗೆ ಓಡಿ ಬಂದವಳ ದುಃಖದ ಕಟ್ಟೆ ಒಡೆದಿತ್ತು. ಕೆನ್ನೆಯ ಮೇಲೆ ಕೈ ಇರಿಸಿಕೊಂಡವಳು ಅಳುತ್ತಿದ್ದವಳು, ನಾನು ನಿನಗೆ ಏನೂ ಅಲ್ಲವದನು? ನಿನ್ನ ವಸ್ತುಗಳನ್ನು ಮುಟ್ಟುವ ರೈಟ್ಸ್ ನನಗೆ ಇಲ್ಲವಾ? ನಾನೇನು ಅದನ್ನು ಬೇಕೆಂದು ಒಡೆದಿಲ್ಲ, ಅದು ನಿನಗೂ ಗೊತ್ತು. ಆದರೂ ಎಷ್ಟು ಸುಲಭವಾಗಿ ನನ್ನ ಮೇಲೆ ಕೈ ಮಾಡ್ತೀಯ. ನನಗೆ ಜ್ವರ ಬಂದಾಗ ನನ್ನನ್ನು ಅದೆಷ್ಟು ಕಾಳಜಿ ಮಾಡಿದೆ. ನಿನ್ನ ಕಾಳಜಿಗೆ ಪ್ರತಿ ಕ್ಷಣ ಸೋತು
ನಿನ್ನನ್ನು ಕೈ ಹಿಡಿಯಲು ಅದೃಷ್ಟ ಮಾಡಿದ್ದೇನೆ ಎಂದು ಯೋಚಿಸುತ್ತಿದ್ದೆ. ಆದರೆ ಇವತ್ತು ಕ್ಷಣದಲ್ಲಿಯೇ ನನ್ನ ಯೋಚನೆಯನ್ನು ತಲೆ ಕೆಳಗೆ ಮಾಡಿದೆಯಲ್ಲ ಧನು. ಯಾಕೆ ಹೀಗೆ ಮಾಡಿದೆ? ನನ್ನ ಮನಸ್ಸಿಗೆ ನೋವು ಮಾಡ್ತೀಯಾ, ಆಮೇಲೆ ಕ್ಷಮೆ ಕೇಳ್ತೀಯಾ? ಇವತ್ತು ನನಗಿಂತ ನಿನಗೆ ಆ ಗಾಜಿನ ಗೊಂಬೆಯೇ ಹೆಚ್ಚಾಯಿತಾ? ಆ ಗಾಜಿನ ಗೊಂಬೆಗಳ ರೀತಿ ನನ್ನ ಮನಸ್ಸು ಕೂಡ ಒಡೆದು ಹೋಯಿತು ಎಂದು ಹೇಳುತ್ತಲೇ ಬಿಕ್ಕಳಿಸಿ ಅಳಲು ಶುರು ಮಾಡಿದಳು. ಕಚೇರಿಗೆ ಬಂದರೂ ಕೂಡ ಧನುಷ್ಗೆ ಮನೆಯಲ್ಲಿ ನಡೆದ ಘಟನೆ ಕಣ್ಣ ಮುಂದೆ ಬರುತ್ತಿತ್ತು. ಕೆಲಸದ ಮೇಲೆ ಆಸಕ್ತಿ ಇಲ್ಲದೆ ಕೆಲಸ ಕೂಡ ಮಾಡಲು ಆಗಲಿಲ್ಲ ಅವನಿಗೆ. ಕುರ್ಚಿಯ ಮೇಲೆ ಕುಳಿತು ತಲೆಯನ್ನು ಹಿಂದಕ್ಕೆ ಒರಗಿಸಿ ಕಣ್ಣು ಮುಚ್ಚಿದವನಿಗೆ ಸ್ಪಂದನ ಅವರು ಆಡಿದ ಪ್ರತಿಯೊಂದು ಮಾತು ಕಣ್ಣ ಮುಂದೆ ಬಂದಂತೆ ಆಗುತ್ತಿತ್ತು. ಅವರು ಹೇಳಿದ ಕೋಪಿಷ್ಟ ಎನ್ನುವ ಮಾತು ಪದೇ ಪದೇ ಅವನ ಕಿವಿಗೆ ಅಪ್ಪಳಿಸಿದಂತೆ ಆಗುತ್ತಿತ್ತು. ಮತ್ತೊಮ್ಮೆ ಲವ್ ಬರ್ಡ್ಸ್ ಹೊಡೆದದ್ದನ್ನು ನೆನೆದವನ ಮನಸ್ಸು ಬಹಳವೇ ನೊಂದು ಹೋಗಿತ್ತು. ಶರದಿ, ನಿನಗೆ ಅದೇ ಲವ್ ಬರ್ಡ್ಸ್ ಕೊಟ್ಟು ಪ್ರಪೋಸ್ ಮಾಡಬೇಕು ಎಂದು ಅದೆಷ್ಟು ಆಸೆ ಪಟ್ಟಿದ್ದೆ ನಾನು. ನನ್ನ ಆಸೆಯನ್ನೆಲ್ಲ ನಿರಾಸೆ ಮಾರಿಬಿಟ್ಟೆ ನೀನು ಎಂದುಕೊಂಡವನಿಗೆ ಕಚೇರಿಯಲ್ಲಿ ಕೂರಲು ಆಗದೆ ಅಲ್ಲಿಂದ ಹೊರಬಂದವನು ತನ್ನ ತಾತನ ಮನೆಗೆ ಹೋಗಿದ್ದನು. ಮುಂದುವರೆಯುವುದು. ಧನುಷ್ ಕೋಪದಲ್ಲಿ ತಾತನ ಮನೆಗೆ ಹೋದವನು ತಿರುಗಿ ಮನೆಗೆ ಬರುತ್ತಾನ ಎಂದು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡೋಣ. ಧನ್ಯವಾದಗಳು.